ಬಿಗ್ ಬಾಸ್ ವಿನ್ನರ್ ಆದ್ರೆ ದೊಡ್ಡ ಸೆಲೆಬ್ರಿಟಿನೇ ಅನ್ನೋದು ನಿಜ. ಈಗ ವಿಷಯ ಏನು ಅಂದ್ರೆ ಮುಂಬೈನಲ್ಲಿ ಬಿಗ್ ಬಾಸ್ ವಿನ್ನರ್ ಆಗಿದ್ದ ಮುನಾವರ್ ಫಾರೂಕಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಅವನು ಹುಕ್ಕಾ ಪಾರ್ಲರ್ ನಲ್ಲಿ ಹುಕ್ಕಾ ಸೇರ್ತಾ ಇದ್ದ ಅಂತ ದಾಳಿ ಮಾಡಿದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬರೀ ಅವನೊಬ್ಬನೇ ಅಲ್ಲ, ಅವನ ಜೊತೆಗೆ ಇನ್ನು 13 ಜನರನ್ನ ಸಹ ಬಂಧಿಸಿದ್ದಾರೆ. ಅಕ್ರಮವಾಗಿ ಹುಕ್ಕಾ ಪಾರ್ಲರ್ ನಡೆಸ್ತಾ ಇದ್ದ ಆರೋಪದ ಮೇಲೆ ಈ ದಾಳಿಯನ್ನ ನಡೆಸಲಾಗಿದೆ. ಈ ದಾಳಿಯಲ್ಲಿ 4,400 ನಗದು ಹಾಗೂ 13,500 ಮೌಲ್ಯದ 9 ಹುಕ್ಕಾ ಬಾಟಲಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಬಿಗ್ ಬಾಸ್ ವಿನ್ನರ್ ಫಾರೂಕಿ ಸೇರಿದಂತೆ ಬಂಧಿತರ ವಿರುದ್ಧ ಸಿಗರೇಟ್ ಮತ್ತು ತಂಬಾಕು ಉತ್ಪನ್ನಗಳ ಮಸೂದೆಯಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. 32 ವರ್ಷದ ಫಾರೂಕಿಯವರು ಯೂಟ್ಯೂಬ್ನಲ್ಲಿ ಹಾಸ್ಯ ಕಲಾವಿದರಾಗಿ ರ್ಯಾಪರ್ ಆಗಿ ಜನಪ್ರಿಯರಾಗಿದ್ದಾರೆ. ಹಾಗೆ ನೋಡಿದ್ರೆ ಫಾರೂಕಿ ಹೀಗೆ ಅರೆಸ್ಟ್ ಆಗ್ತಾ ಇರೋದು, ಜೈಲು ಶಿಕ್ಷೆ ಅನುಭವಿಸ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ 2021ರಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದ ಆರೋಪದಡಿ ಅವರು 32 ದಿನಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು.